ಏನ್ರಿ ಟೊಮೆಟೊ ಕಾಯಿದು ಆಗ್ಯಾವನ್ರಿ ಮನಿಗೆಟ ಕಾಯಿಪಲ್ಲೆ ಕೊಕೊಂಡೊಕ್ಕ ಹೋಗುತ್ತಾ ಹೋಗಿರ್ಜಾ ಬದ್ನಿಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಆಗಿದಾವು. ಅಲ್ಲೇ ಅವ್ರಿ ಬಳ್ಳಿನೂ ಅದಾವ ನೋಡು. ಅದ್ರಾಗ ಅವ್ರಿಕಾಯಿ ಆಗಿರ್ಬೇಕು ನೋಡೇ ಕೋಕೋರಿ. ಮತ್ತು ಈಗ ಹೋಗಕ್ಕೆ ಹೋಗ್ಬೇಡ್ರಿ, ಬಿಸಿಲು ಭಾಳ ಐತಿ. ಬಿಸಿಲು ತಗ್ಗಿದ್ಮೇಲೆ ಹೋಗ್ರಿ ಆಮೇಲೆ. ಆತ್ ಬಿಡ್ಪಾತಮ್ಮ ಹೆಂಡತಿ ಮೇಲೆ ಅದ ಎಟ್ಟು ಕಾಜಿ ಅದಿ. ಅಲ್ಲ ನೀನ್ ಹೆಂಡತಿನ ಬಿಸ್ಲಾಗ ಬಂದ್ರ ಕರಿಗಕ್ಕಳನ ಬಿಸ್ಲಾಗ ಅಲ್ಲಿಂದ ಊಟಕ್ಕೆ ತಗೊಂಬಂದವ್ರ ಯಾರ್ರಿ? ಹೌದು ಆಗಿರ್ಜಕ್ಕ, ನೀ ಊಟಕ್ಕೆ ತಂದಿ ಹೌದ. ಆದ್ರೂ ನಿನ್ ಗಂಡ ನೋಡು ಬಿಸ್ಲಿಗೆ ಹೋಗ್ಬೇಡ್ರಿ ಅಂತ ಎಷ್ಟು ಹೋಗತಿ ಹೇಳಕತ್ತಾನು. ಹೌದು ಯಾಕ ಭಾಳ ಕೆಟ್ಟ ಬಿಸಿಲಿದ್ದಾಗ ಏನರ ಹುಳ ಉಪ್ಪಡಿ ಅದು ಓಡಾಡ್ತಿರ್ತಾವು. ಅದಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳೀನಿ. ಒಂದಿಟ್ಟು ತಂಪೇಳೆ ಆಗು ಮಟ ಇಲ್ಲೇ ಕುಂತ ಆಮೇಲೆ ಹೋಗ್ರಿ. ಹಾಂ ಗಿರ್ಜಾ, ನಾಟು ಅಲ್ಲಾಚೆ ಕಡೆ ಗದ್ದಿಗೆ ಹೋಗೋದೈತಿ, ಹೋಗಿ ಬರ್ಲಿ ಹಂಗಾರ? ಹ್ಞೂನ್ರಿ ಹ್ಞೂನ್ರಿ ಹೋಗಿ ಬರ್ರಿ. ಅಯ್ಯಯ್ಯ ನಿಂದ್ರಿ ನಿಂದ್ರಿ. ಅಲ್ಲ ಆಕಿನ ಹೋಗಿ ಬರ್ರಿ ಅಂತಿ ಮತ್ತು ನಿಂದ್ರಿ ಅಂತಿ ಯಾಕ? ಅಲ್ರಿ ಏನ್ ಸುಮಾರದಿರಿ ನೀವು? ಅಲ್ಲಿಂದ ನಿಮಗಾಗಿ ಬಿಸ್ಲಾಗ ಊಟ ಕಟ್ಕೊಂಡ್ ಬಂದನ. ಒಂದೀಟ ಊಟ ಮಾಡಿದ್ಮೇಲೆ ಎಲ್ಲರಿಕೆ ಕೊಡ್ಬೇಕು ಅನ್ನೋದು ಗೊತ್ತಾಗತ್ತೇನ್ರಿ ನಿಮ್ಗ? ನಮ್ಗಿಬ್ರಿಗೂ ಎಲ್ಲರಿಕೆ ಕೊಡದ್ಲೆ ಹಂಗ ಆ ಕಡೆ ಹೊಲಕೊಂಡು ನಿಂತಿರಲ್ಲ. ಹೋಗೋ ಮರಯ್ಯ ಎಲ್ಲೇಡ್ಕೆ ನಾ ಹಂಗಾರ ಏನವ ನೀ ಬಿಡು. ಕಲವಕರ ನಮ್ಮ ಊರಾಗ ಯಾವ್ದಾರ ಚಲೋ ಟೈಲರ್ ಅದಾರೇನ್ರಿ? ಟೈಲರ್ ಆತಮ್ಮ ಒಬ್ರು ಯಾಕ, ಏನ ಓನಿಗೊಬ್ರು ಸಂಧಿಗೊಬ್ರು ಅದಾರಪ್ಪ. ಏನ್ ಈ ಸಲ ಹೊಲಿಯೋದು ಫ್ಯಾಷನ್ ಜೋರ್ ಐತಲ್ಲ, ಅದ್ರ ಸಂಬಂಧ ಎಲ್ಲಾ ಕಡೆ ಹೊಲಿಗೆಯವ್ರು ಇದ್ದ ಇದಾರ ನೋಡಿಗ. ಯಾಕ ಏನ ಹೊಲಿಸ್ಬೇಕಾಗಿತ್ತನ ತಮ್ಮ? ಕರೆ ಅವರೆಲ್ಲ ಗಂಡ್ಮಕ್ಳು ಅರ್ವಿ ಅದು ಹೊಲಿಯಲ್ಲಪ್ಪ, ಬರೀ ಹೆಣ್ಮಕ್ಳು ಚೂಡಿದಾರ ಜಂಪರ ಇವು ನಟ ಹೊಲಿತಾರು. ಯಾಕ ಏನಾರ ಹೊಲಿಸ್ಬೇಕಾಗಿತ್ತನ? ಏನಿಲ್ಲಕ್ಕ, ಒಂದು ಎಲ್ಲಡಿಕೆ ಹಾಕೊಳಕ ಚೊಂಚಿ ಹೊಲಿಬೇಕಾಗಿತ್ತ. ಅಯ್ಯೋ ಎಲ್ಲರಿಕೆ ಚೀಲ ಅದನ್ನೇನ್ ಬಿಡಪ್ಪ, ಯಾರು ಹೊಲ ಕೊಡ್ತಾರ. ಯಾಕೆ ತಮ್ಮ ನಿನಗೆ ಬೇಕಾಗಿತ್ತನ? ಇಲ್ಲಕ್ಕ, ನನಗೆದಕ್ಕ ಗಿರ್ಜಾಗನ ಒಂದು ಚೊಂಚಿ ಹೊಲಿಸ್ಕೊಟ್ರ ಮುಗದಕ್ಕತ್ ನೋಡತ್ ಕೆಲಸ. ನೋಡ್ರಿ 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 ಎಷ್ಟು ಸುಮಾರದಿರಿ ನೀವು. ಪಾಪ ನನ್ನ ಗಂಡ ಹೊಟ್ಟೆ ಸುಕೊಂದ ಹೊಲ್ದಾಗಿರ್ತದಂತ ಹೇಳಿ ನಾ ಉಪವಾಸದ್ಲೇನ ಇಲ್ಲೇ ಹೊಲಕ್ಕೆ ಊಟ ಕಟ್ಕೊಂಡ್ ಬಂದೇನ್ರಿ. ನೀವು ಊಟ ಮಾಡೋ ಮಟ ನಾ ಊಟ ಮಾಡಬಾರ್ದಂತ ಹೇಳಿ ನಿಮಗೆ ಊಟಕ್ಕೆ ಹಚ್ಕೊಟ್ಟ ನಾ ಊಟ ಮಾಡಿದನ್. ಅದಕ್ಕೆ ನನಗೆ ಸಿಗೋ ಪ್ರತಿಫಲ ಏನ? ನನಗೆ ಎಲ್ಲರಿಕೆ ಚಂಚಿ ಹೊಲಿಸ್ಕೊಡ್ತೀರಿ. ನಾ ಎಷ್ಟು ಕಾಜಿ ತೋರಿಸಿರನು ಎಲ್ಲ ವ್ಯರ್ಥನ ನೋಡ್ರಿ. ಅದು ನನ್ನ ಹೆಂಡತಿ ಅನ್ನೋದು ಒಂದು ಈಟು ಕಾಜಿ ಇಲ್ಲ ನಿಮಗೆ. ನೋಡ್ರಿ ಕಲ್ಲವಕ್ಕರದ ಎಲ್ಲಡ್ಕೆ ಇಷ್ಟ ಅಂತ ಹೇಳಿ ಎಲ್ಲಡ್ಕೆ ಚೀಲ ನನ್ನ ಹೊಲಿಸ್ಕೊಡಕತ್ತೀನಿ, ಮತ್ತು ನನ್ನ ಮೇಲೆ ಕಾಜಿ ಇಲ್ಲ, ಹಂಗಾತು ಹಿಂಗಾತು ಅಂತಾಳ ನೋಡ್ರಿ. ಎಲ್ಲಾಡ್ಕಿ ಚೀಲ ಹೊಲ್ಸಕ ನಾ ಏನ ಅತಿ ಅರಷ್ಟದು ಎಲ್ಲಾಡ್ಕಿ ತಿಂತೇನೇನ್ರಿ? ಏನೋ ಅವಾಗ ಇವಾಗೊಮ್ಮೆ ನಾಷ್ಟ ಆದಾಗೊಮ್ಮೆ, ಚಾ ಕುಡ್ದಾಗೊಮ್ಮೆ, ಊಟ ಮಾಡಿದಾಗೊಮ್ಮೆ, ಸಂಜೆ ಚಾ ಕುಡ್ದಾಗೊಮ್ಮೆ, ಮತ್ತೆ ರಾತ್ರಿ ಊಟ ಮಾಡಿದಾಗೊಮ್ಮೆ ಇಷ್ಟು ಹಾಕೋತೇನ್ರಿ. ಅಷ್ಟಕ್ಕಾಗಿ ನನಗೆ ಎಲ್ಲಾಡ್ಕಿ ಚೀಲ ಹೊಲಿಸ್ಕೊಡಕ ನಿಂತ್ರೇನ್ರಿ ನೀವು? ಹ್ಞೂ ಮತ್ತೆ ದಿನಕ್ಕೆ ಒಂದು 5-6 ಸಲ ಎಲ್ಲಡಿಕೆ ಹಾಕೊಂಡ್ರ ಒಂದು ಚೀಲ ಇದ್ದು ಬಿಟ್ರೆ ಒಗತ್ತಾಗುದಿಲ್ಲನ? ಹೋಗ್ರಿ ಹೋಗ್ರಿ, ಎಲ್ಲಡಿಕಿಗೆ ಹೋದ್ಮಾನ ಎಲ್ಲಡಿಕೆ ಚೀಲ ಹೊಲಿಸ್ಕೊಟ್ರು ಬರೋದಿಲ್ಲ ಅಂತ ಹಂಗ ಆತಿದ್. ನಾನ ಒಬ್ಬಕ್ಕೆ ಸುಳ್ಳು ನನ್ನ ಗಂಡ ಅಂತ ಹೇಳಿ ಬಡ್ಕೊಂಡ್ ಸಾಯ್ತಾನೆ. ನಿಮಗೆ ನನ್ನ ಮೇಲೆ ಕಾಜಿ ನನಗೆ ಇಲ್ಲ. ಬರೇ ಹಂಗಿಸ್ ಮಾತಾಡೋದು, ಬರೇ ನನಗೆ ಹಿಯಾಳಿಸಿ ಮಾತಾಡೋದು ಇದನ್ನ ಮಾಡ್ತೀರಿ ನೀವು. ಅಯ್ಯೋ ಅಷ್ಟಕ್ಕೆ ಸಿಟ್ಟು ತಿಳ್ಕೊಂಡೇನ? ಆತ್ ಬಿಡು ಮರಯ್ಯ, ಮಕ ಎದಕ್ಕೆ ಹಂಗೆ ಮಾಡ್ಕೊಂಡು ನಿಂದಿರ್ತಿ? ನಾ ಏನು ಅನ್ಬಾರ್ದನ್ನಿ ನಿನಗ? ಎಲ್ಲಡಿಕೆ ತಿನ್ಬೇಕಾರ ಎಲಿ ಎಲ್ಲೆ ಅಡಿಕೆ ಎಲ್ಲೆ ಸುಣ್ಣ ಎಲ್ಲೆ ಅಂತ ಹೇಳಿ ಹುಡ್ಕ್ಯಾಡ್ಕೊಂತ ಅಡ್ಡಾಡ್ತಿರ್ತೀಯಲ್ಲ ಮನೆ ತುಂಬ. ಒಂದು ಎಲ್ಲಡಿಕೆ ತಿನ್ನಾಕ ಸುತ್ತಲೂ ಅಡ್ಡಾಡಿ ಬರ್ತಿ. ಅದ್ರ ಸಂಬಂಧ ಅನುಕೂಲ ಆಗಲಿ ಅಂತ ಒಂದು ಚೀಲ ಹೊಲಿಸ್ಕೊಡತೀನಿ. ಆಗ್ಲಿ ಬಿಡು, ನೀ ಇಟ್ಟು ಸಿಟ್ಟು ಮಾಡ್ಕೋತಿ ಅಂದ್ರೆ ನಾನಾರ ಯಾಕಂದ್ ಹೊಲಿಸ್ಕೊಡ್ಲಿ? ನಿಮ್ ಬುದ್ಧಿ ನನಗೆ ಗೊತ್ತಿಲ್ಲನ್ರಿ. ನಾ ಏನ ನಿಮ್ಮನ್ನ ಇವತ್ತ ನೋಡಕತ್ತ. ನಾನು ಇಷ್ಟು ವರ್ಷ ಆತು ಜೀವನ ಮಾಡಕತ್ತ. ನೀವು ಯಾವಾಗ ಕಾಮಿಡಿ ಮಾಡ್ತೀರಿ, ಯಾವಾಗ ನನ್ನ ಹಿಯಾಸ್ ಮಾತಾಡ್ತೀರಿ, ಯಾವಾಗ ಕಾಜಿ ತೋರಿಸ್ತೀರಿ ಅನ್ನೋದು ಎಲ್ಲ ಗೊತ್ತಾಗತ್ತೆ ನನಗೆ. ನೀವು ಬೇಡ, ನಿಮ್ಮ ಎಲ್ಲಾಡಿಕೆ ಬೇಡ, ನಿಮ್ಮ ಎಲ್ಲಾಡಿಕೆ ಚೀಲನೂ ಬೇಡ, ಹೋಗ್ರಿ. ಅಯ್ಯೋ ಮರಯ್ಯ, ನಿನ್ನ ಮಕ ನೋಡಕ್ಕಾಗೋಲ್ತು ನೋಡು. ಅದು ಹೆಂಗೆ ಮಾಡ್ಕೊಂಡಿ ನೋಡು ಮಕಾನ. ನನ್ನ ಮಕನ ನೋಡಕ್ಕಾಗತ್ರ ಅನ್ಕೊಂಡ್ರಿ ನಾ? ನೀವು ನನಗೆ ಎಲ್ಲಾಡಿಕೆ ಚೀಲ ಹೊಲಿಸ್ಕೊಡ್ತಾನಂತ ಹಿಯಾಸ್ ಮಾತಾಡುವಾಗ ನನಗೆ ಏನೋ ಡೌಟ್ ಬಂದಿತ್ತು. ಯಾಕ್ರಿ ನನ್ನ ಮಕಕ್ಕೆ ಏನಾಗೈತಿ? ಕಲವಕರ ನೋಡ್ರಿ, ನನ್ನ ಮಕ ಚೆನ್ನಾಗಿ ನೋಡ್ರಿ. ನೋಡ್ರಿ ನೋಡಿರಿಲ್ರಿ ಏನಾಗೈತ್ರಿ ನನ್ನ ಮಕಕ್ಕೆ? ಕಪ್ಪರ್ ಗೊಂಬೆ ಇದ್ದಂಗ ಅದೇನ್ರಿ? ನನ್ನಂತ ಕಪ್ಪರ್ ಗೊಂಬೆ ಅಂತ ಹುಡುಗಿನ ಹೋಗಿ ಹೋಗಿ ಇಂಥವ್ರಿಗೆ ಕಟ್ಟಿಬಿಟ್ರಿ ನಮ್ಮಪ್ಪ. ಒಂದ್ ಎಲ್ಲಾಡಿಕೆ ಕೊಡಂದ್ರ ಇಷ್ಟೆಲ್ಲ ಹಂಗಿಸ್ ಮಾತಾಡ್ತಾರ್ರಿ. ಈ ಮನ್ಯಾಗ ದುಡ್ದಕ್ಕ ಇವ್ರು ಹೆಂಡತಿಗೆ ಇಷ್ಟು ವರ್ಷ ಜೀವನ ಮಾಡಿದ್ದಕ್ಕ ಏನ್ ಸಾರ್ಥಕ ಆತ್ರಿ? ಎಲ್ಲ ವ್ಯರ್ಥ ಆತ್ರಿ, ಎಲ್ಲ ವ್ಯರ್ಥ. ನನ್ನ ಜೀವನನ ವ್ಯರ್ಥ ಆಗಿ ಹೋತ್ರಿ. ಅಯ್ಯೋ ದುರ್ವಿಧಿ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು.
ನಿನಗೆ ಹಿಂಗಾಗಬಾರ್ದಾಗಿತ್ತು ಅಂತ ಮನಸ್ಸಿನಾಗ ಅನ್ಕೋತೀನಿವ. ಹಂಗ ಬರ್ದಾರಿಗೆ ಇವ ನಾವು ಉಳ್ಕೊಂಡೆ. ಅಯ್ಯೋ ಅಳವ್ರನ್ ಮುಖ ಮಾಡಿಗಳಲ್ಲ ಮತ್ತಿಕ್ಕಿ. ನೋಡ್ರಿ ನಿಮ್ಮನ್ನ ಎಲ್ಲಡಿಕೆ ಕೇಳಿದ ಕೂಡಲೇ ನೀವು ನನಗೆ ಎಲ್ಲಡಿಕೆ ಇಲ್ಲ ಅಂತ ಹೇಳ್ಬೇಕಾಗಿತ್ರಿ. ಒಂದ್ ವೇಳೆ ಇಲ್ಲ ಅಂತಂದ್ರೂ ನಾ ಪಾಪ ನನ್ನ ಗಂಡನಂತೆ ಕೀಲ್ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಿದ್ರನ್ನ. ಆದ್ರೆ ನೀವು ನನ್ನನ್ನ ಹೀಯಾಳಿಸಿ ಮಾತಾಡ್ಬೇಕಂತ ಹೇಳಿ ಎಲ್ಲಡಿಕೆ ಚೀಲ ಹೊಲಿಸ್ಕೊಡ್ತೇನೆ ಅಂದ್ರಲ್ಲ, ನನ್ನ ಮನಸ್ಸಿಗೆ ಭಾಳ ನೋವಾತ್ರಿ. ಇನ್ನೆಂದೂ ಆ ನೋವು ಮರೆಯಕ್ಕಾಗೋದಿಲ್ರಿ ನನಗೆ. ಅಯ್ಯೋ ಮಾರಯ್ಯ, ನಾವಳೆ ಈಕಿ ಕೈಯಾಗ ಮಾತನ್ನೇ ಸಿಕ್ಕಾಕೊಂಡ್ಬಿಟ್ನಲ್ಲ, ಏನು ತಪ್ಪಿಸ್ಕೊಂಡು ಹೋಗೋದು ಹೆಂಗ? ನೋಡ್ ಗಿರ್ಜಾ, ನನಗೆ ನಿನ್ನ ಮೇಲೆ ಏನೂ ಸಿಟ್ಟಿಲ್ಲ, ಏನೋ ಕಾಮಿಡಿ ಮಾಡ್ಬೇಕಂತ ನಾನು ಹಂಗೆ ಅನ್ನಿ. ಆದ್ರೆ ನೀ ಇಷ್ಟೆಲ್ಲ ನಿನ್ನ ಮನಸ್ಸಿಗೆ ನೋವು ಮಾಡ್ಕೋತಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಇದೊಂದು ಸಲ ತಪ್ಪಾತು, ಕ್ಷಮಿಸ್ಬಿಡು. ಈಗೇನ ನಿನಗೆ ಎಲ್ಲಡಿಕೆಲ್ಲ ತಡಿ ಕೊಡ್ತಾನೆ. ಬ್ಯಾಡ್ರಿ, ಇಷ್ಟೆಲ್ಲ ಆದ್ಮೇಲೆ ನೀವು ಎಲ್ಲಡಿಕೆ ಕೊಟ್ರು ನನಗೆ ಅದು ಬೇಡ. ಒಂದ್ ಎಲ್ಲಡಿಕೆ ಸಲುವಾಗಿ ಇಷ್ಟೆಲ್ಲ ಅನಸ್ಕೋ ಪರಿಸ್ಥಿತಿ ಬಂತಲ್ಲ ನನಗಂತ ನನ್ನ ಮನ್ಸಿಗೆ ಭಾಳ ಬೇಜಾರಾಗತ್ತೈತ್ರಿ. ಈ ಬೇಜಾರ್ನಾಗ ನಾ ಎಲ್ಲಡಿಕೆ ಹೆಂಗ್ ತಿನ್ಲಿ? ಬ್ಯಾಡ್ರಿ, ನೀವು ಹೋಗಿ ನಿಮ್ಮ ಕೆಲಸ ನೋಡೋಗ್ರಿ. ನಾವು ಇನ್ನೊಂದಿಟ್ಟು ನಿಂತ ಕೈಪಲ್ಲೆ ಹೋಗ್ಕೊಂಡ ಮನೆಗೆ ಹೋಗ್ಕೋವಂತ್ರಿ. ಅಯ್ಯವ ಒಂದು ಪಿಕ್ಚರ್ ನೋಡಿದಂಗ ಆತ್ ನೋಡಿವ. ಏನ್ ಗಿರಿಜಕ್ಕ ಯವ್ವ ಹೆಂಗ್ ನನ್ನ ಗೆಳತಿ ತಡ್ಕೊಂಡಾಳೆ ಯವ್ವ ಈಕಿನ. ಹಿಡಿ ತಗೋ ಇದ್ ನಡ್ಕಿ ಮೊದಲು. ಎಷ್ಟ ಬೇಜಾರಿದ್ರೂ ಒಂದ್ ಲೋಟ ಚಹಾ ಕುಡುದ ಎಲ್ಲಡಿಕೆ ತಿನ್ಬಿಟ್ರೆ ಸಮಾಧಾನ ಆಕತ್ತಂಗಾರ. ಈಗ ಇದನ್ನ ಎಲ್ಲಡಿಕೆ ತಿಂದ್ರ ನನ್ನ ಬೇಜಾರೆಲ್ಲ ಹೊಕ್ಕತಿ. ಅದಕ್ಕ ತಗೊಂಡ್ಬಿಡ್ತೇನೆ, ಏನಾರ ಆಗೋತೈತೆ ಒಂದ್ಸಲ. ನಮಗೆ ಇವ್ರ ಕಡೆ ಒಟ್ಟ ಇಸ್ಕೋಲ್. ಏನೋ ಪಾಪ ಇಷ್ಟೆಲ್ಲ ಕೇಳ್ಕೊಕತ್ತಾರಂತ ಹೇಳಿ ತಗೊಂಡೇನ್ರಿ. ನಮಗೆ ನಿಮ್ಮ ಎಲ್ಲಡಿಕೆ ಬೇಡ, ಏನು ಬೇಡ. ಅಯ್ಯ ಇರ್ಲಿ ಬಿಡ ಮಾರೇಳ, ಎಷ್ಟು ಬೇಜಾರು ಮಾಡ್ಕೋತಿ? ನಾ ಹಂಗೆ ನಕಲಿ ಮಾಡೀನಿ ಅಷ್ಟಕ್ಕೆ ಹಿಂಗೆ ಸಿಟ್ಟು ತಿಕ್ಕೊಂಬಿಡುದನ. ನೀನು ಎಳ್ನೀರು ಕೇಳಕತ್ತಿದ್ಯಲ್ಲ, ಹನುಮಂತ ನನ್ನ ಕಡೆ ಎಳ್ನೀರು ಕೋಸಿಟ್ಟಿದ್ದು ನಿಮ್ಮ ಮನೆಗೆ ಒಯ್ಬೇಕಂತ. ಇನ್ನೊಂದು ಸ್ವಲ್ಪ ಇಲ್ಲೇ ನೆಳ್ಳಾಗ ಕುಂತ ಆಮೇಲೆ ಆ ಕಡೆ ಬದ್ನಿ ಗಿಡದ ಹೊಲದ ಕಡೆ ಬರ್ರಿ, ಅಲ್ಲಿ ಎಳ್ನೀರು ಕೋಸಿಟ್ಟನಿ, ಕುಡಿದ ಕಾರ ಆಮೇಲೆ ಮನೆಗೆ ಹೋಗಂತ್ರ ಅಂತ. ಐ ಹೌದ್ರಾ? ನನ್ನ ಸಲುವಾಗಿ ಎಳ್ನೀರು ಕೋಸಿಟ್ಟರೆ ಎಷ್ಟು ಕಾಜಿ ಇದೀರಿ ನೀವು ನನ್ನ ಮೇಲೆ. ಆತಾಗ್ತದ್ರಿ, ಎಲ್ಲಡಿಕೆ ತಿಂದ ಇಲ್ಲೇ ಒಂದಿಟ ಕುಂದಿರ್ತೇವ್ರೆ. ಅದು ಊಟ ಮಾಡಿದ್ದು ಭಾಂಡೆ ಇದಾವಲ್ರಿ, ಅವನ್ನ ತಿಕ್ಕೊಂಡ ಕೈಪಲ್ಲೆ ಎಲ್ಲ ಕೋಕೊಂಡ್ ಬಂದ್ಕಾರ ಆಮೇಲೆ ಅವನ್ನ ಎಳ್ನೀರು ಕುಡಿದ ಮನೆಗೆ ಹೋಗ್ಕೋವಂತ್ರಿ. ದೇವ್ರಿ ಎಷ್ಟು ಲಗು ಮರತ್ಲೆಪ್ಪ ಉಳ್ಕೊಂಡೆ. ಆ ತಗೋ ಗಿರ್ಜಾ, ನಾ ಬರ್ಲ ಹಂಗಾರ? ಹ್ಞೂನ್ರಿ ನೀವು ನಿಮ್ಮ ಕೆಲಸ ಮುಗಿಸ್ಕೊರಿ. ಆಯ್ತು ಬರ್ರಿ, ಹೋಗಿ ಬರ್ರಿ. ಐ ಕಲ್ಲವಕರಿ ಇವ್ರಿಗೇನಾತು? ಹಿಂಗ್ಯಾಕೆ ನಿಂತಾರ ಇವರು? ಕಲ್ಲವಕರಿ ಹೋಗಿರ್ಜಕ್ಕ. ಅಯ್ಯ ನಿಮ್ಗೇನಾಗಿತ್ರೇವಾ? ಹಂಗ್ಯಾಕ ಬೆದ್ರಗೊಂಬಿ ಹೆಂಗ್ ನಿಂತು ಬಿಟ್ಟಿದ್ರಿ ಬಾಯ್ ತಕೊಂಡ? ಏನಿಲ್ಲವ. ಅಲ್ಲ ನವರಸಗಳ ಆಕ್ಟಿಂಗ್ ಅಂತಂದ್ರ ನೀ ಮಾಡಿದಲ್ಲ ಈಗ ಇದೇ ಇರ್ಬೇಕನ? ಏನೇವ ಹೆಂಗ್ ಒಂದ್ ನಿಮಿಷದಾಗ ಸಿಟ್ಟು ಮಾಡ್ಕೋತಿ, ಒಂದ್ ನಿಮಿಷದಾಗ ಬೇಜಾರ್ ಮಾಡ್ಕೋತಿ, ಒಂದ್ ನಿಮಿಷದಾಗ ಅಳತಿ, ಹೊಳ್ಳಿ ಒಂದ್ ನಿಮಿಷದಾಗ ಹಿಂಗ್ ನಕ್ಕೋ ಅಂತ ಮಾತಾಡ್ತಿ. ಇವ ಹೆಂಗ ನಂಬುದೇವ ಗಿರ್ಜಕ್ಕ ನಿನ್ನ? ಅಯ್ಯ ಆದ್ರೆ ನೋಡ್ರಿ ಕಲವಕರ, ಮತ್ತ ಒಂದಿಟ್ಟು ಎಲ್ಲರಿಕೆ ಕೇಳಿರ ಚೊಂಚಿ ಹೊಲಿಸ್ಕೊಡ್ತೇನೋ ಅಂತಾರ್ರಿ. ಸಿಟ್ಟು ಬರೋದಿಲ್ಲೇನ್ರಿ? ಹೌದು ಬಿಡ, ಸಿಟ್ಟು ಬಂತು. ಆದ್ರೆ ಅದಕ್ಕೆ ಅಷ್ಟೆಲ್ಲ ಜಗಳ ಮಾಡಿ ಹತ್ತು ಕರೆದು ಮತ್ತೆ ಹೊಳ್ಳಿ ನಗಾಕತಿಯಲ್ಲ. ಅಯ್ಯ ನಿಮ್ದೊಳೆ ಸುದ್ರಿವ, ಜಗಳ ಮಾಡ್ಕೊಂತಾನೆ ಇರ್ಬೇಕೇನ್ರಿ? ಹಂಗ ಗಂಡ ಹೆಂಡತಿ ಅಂದ್ಮೇಲೆ ಹತ್ತು ಮಾತು ಬರ್ತಾವು, ಹತ್ತು ಮಾತು ಹೋಗ್ತಾವು. ಒಂದ್ ನಿಮಿಷದಾಗ ಜಗಳ ಮಾಡ್ಬೇಕು, ಒಂದ್ ನಿಮಿಷದಾಗ ಮತ್ತೆ ಕೂಡಿ ಬಿಡ್ಬೇಕ್ರಿ ಎಲ್ಲಾನು ಸಂಭಾಳಿಸ್ಕೊಂಡ. ಅದನ್ನ ಬಿಟ್ಕೊಂಡು ಜಗಳ ಮಾಡ್ಕೊಂತಾನೆ ಕುಂತ್ ಬಿಟ್ರೆ ಜೀವನ ಹೆಂಗ್ ಸಾಕ್ಸುದ್ರಿ? ಹೌದೌದು ಬಿಡ, ನೀ ಅನ್ನೋದು ಕರೆ ನನ್ನ ಅದರಿ. ಮತ್ತೆ ಎಲ್ಲರಿಕೆ ಕೊಡಂದ್ರ ಅಷ್ಟೆಲ್ಲ ಮಾತಾಡಿದ್ ನನ್ನ ಗಂಡ ನಿನ್ನೆ ನಾನು ಯಾಕೋ ಅಂಗಾಲ ಒಂದಿಟ್ಟು ಉರ್ಯಾಕತಾವಂತ ಅಂದದ್ದಷ್ಟ ತಡ. ಇವತ್ತ ಹನುಮಂತನ ಕಡೆ ಎಳ್ನೀರು ತೆಗಿಸಿಟ್ಟಾರ್ರಿ. ಇದಲ್ರಿ ಗಂಡ ಹೆಂಡತಿ ಪ್ರೀತಿ ಅಂದ್ರ ಹಿಂಗ್ ಜಗಳ ಆದದು ಹಿಂಗ್ ಕೂಡುದು ಇರೋದಿಲ್ಲ ರೀ ಮನಿ ಅಂದ್ಮೇಲೆ. ಆದ್ರ ಅದನ್ನೆಲ್ಲ ಸಂಭಾಳಿಸ್ಕೊಂಡ ಸರಿಪಡಿಸ್ಕೊಂಡು ಹೋಗ್ಬೇಕು ಅಷ್ಟ ರೀ. ಬರಿ ಎಲ್ಲರಿಕೆ ತಿನ್ನೋಣಂತ. ಹ್ಞೂ ಆಗಿರ್ಸಕ್ಕ ಯವ್ವ, ನಾವಲ್ಲಿ ಇವ್ರೆಲ್ಲರಿಕೆ ಜಗಳ ನೋಡೇ ಕೇಳೆ ನಂದು ತಲೆ ಕೆಟ್ಟೋದು. ಇನ್ನ ಎಲ್ಲಡಿಕೆ ತಿನ್ನೋ ಮಠ ನನಗಂತೂ ಸಮಾಧಾನ ಆಗೋದಿಲ್ಲ. ಮೊದಲು ಎಲ್ಲಡಿಕೆ ತಿಂತೇವಂತ ನೀವು ಕತೆ ನೋಡ್ಕೊಂಡ್ ಬಂದ್ರಲ್ಲ. ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು ಎಲ್ಲರಿಗೂ.